ಗ್ರೇಟರ್ ಬೆಂಗಳೂರು ಲೆಜಿಸ್ಲೇಟಿವ್ ಜಾಯಿಂಟ್ ಕಮಿಟಿಯಲ್ಲಿ ನಾನು ಇದ್ದೆ. ಅನೇಕ ವಿಷಯಗಳಲ್ಲಿ ನಮಗೂ ಕೂಡ ಸಮ್ಮತಿ ಇದೆ. ಆದರೆ ಅಲ್ಲಿ ನಾವು ವಿಚಾರ ಮಾಡಿದಾಗ ಪಾಲಿಕೆಗಳ ಹಕ್ಕುಗಳು, ಪಾಲಿಕೆಯಲ್ಲಿ ಏನೇನು ಮಾಡಬೇಕು ಅದರ ಇದರಲ್ಲೆಲ್ಲ ಕೂಡ ವಿಶಾಲವಾಗಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಅದಕ್ಕೆ ಒಪ್ಪಿಗೆ ಕೂಡ ನಮ್ಮದಿದೆ. ನನ್ನ ಒಂದು ಕ್ಲಾರಿಫಿಕೇಷನ್ ನಿಮ್ಮ ಹತ್ರ ಕೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿ ಏನು? ವ್ಯಾಪ್ತಿಯ ಕೇವಲ ಬೆಂಗಳೂರಿನ BBMP ಏನಿದೆಯೋ ಅಷ್ಟನ್ನೇ ಗ್ರೇಟರ್ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಮಾಡೋದಾದರೆ ಇದರ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸುತ್ತೆ. BBMP ವ್ಯಾಪ್ತಿಯನ್ನೇ ಗ್ರೇಟರ್ ಬೆಂಗಳೂರು ಮಾಡೋದಾದರೆ ಇದು ಉಪಯೋಗ ಇಲ್ಲ ಅಂತ ನನ್ನ ಭಾವನೆ. ಯಾತಕ್ಕೆ ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರು ನಗರ ಜಿಲ್ಲೆ ತಗೊಂಡ್ರೆ 83 ಪಂಚಾಯಿತಿ ಇದೆ, 7 ಪುರಸಭೆ ಇದೆ, 3 ನಗರಸಭೆ ಇದೆ, 1 ಟೌನ್ ಪಂಚಾಯಿತಿ ಇದೆ. ನನ್ನ ಪ್ರಕಾರ ಬೆಂಗಳೂರಿನ ಸರೌಂಡಿಂಗ್ ಇವತ್ತು ಬೆಳೀತಾ ಇರೋದು, ಅತಿ ವೇಗವಾಗಿ ಬೆಳೀತಾ ಇರೋದು, ಅತಿ ಪ್ಲ್ಯಾನ್ಡ್ ಆಗಿ ಬೆಳೀತಾ ಇರೋದು ಕೂಡ ಔಟ್ಸೈಡೇ. ಬೆಂಗಳೂರು ಒಳಗಡೆ ಇರತಕ್ಕಿಂತಕ್ಕಿಂತ ಹೊರಗಡೆ ಹೆಚ್ಚು ಬೆಳೀತಾ ಇದೆ ಇವತ್ತು. ನಾವು ಅದನ್ನು ಕೂಡ ಗ್ರೇಟರ್ ಬೆಂಗಳೂರು ಸೇರಿಸ್ಕೊಂಡ್ರೆ ನಾವು ಪ್ಲ್ಯಾನ್ ಮಾಡೋಕ್ಕಾಗೋದು. ಉದಾಹರಣೆಗೆ ಇವಾಗ ಸರ್ಜಾಪುರದಿಂದ ನಾವು ಮೆಟ್ರೋ ಮಾಡ್ತಾ ಇದ್ದೀರಿ, ಯಾಕಂದರೆ ಕಡಬಗೆರೆಯಿಂದ ಮಾಡ್ತಾ ಇದ್ದೀರಿ, ಅತ್ತಿಬೇಲೆಯಿಂದ ಮಾಡ್ತಾ ಇದ್ದೀರಿ. ಇವೆಲ್ಲವೂ ಒಂದು ವ್ಯಾಪ್ತಿಯಲ್ಲಿ ಬಂದಾಗ ಮಾತ್ರ ನಾವು ಎಲ್ಲದಕ್ಕೂ ಒಂದು ಪ್ಲಾನಿಂಗ್ ಮಾಡ್ಬೋದು. ಅದೇ ರೀತಿ BDA ವ್ಯಾಪ್ತಿ ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಾಗಿ ಇರಬೇಕು. ಅದರಲ್ಲಿ 3-4 ಪ್ಲಾನಿಂಗ್ ಅಥಾರಿಟಿ ಇರಬಾರ್ದು. ಗ್ರೇಟರ್ ಬೆಂಗಳೂರಿಗೆ ಒಂದು ವ್ಯಾಪ್ತಿ ಇದ್ದರೆ ಪ್ಲಾನಿಂಗ್ ಅಥಾರಿಟಿನೂ ಒಂದೇ ಇರಬೇಕು. ಈಗ ಅವರು ಹೇಳಿದಾಗ BMICP ಒಂದು, ಬೈಯಪ್ಪ ಒಂದು, ಇವು ಕೆಲವು ವ್ಯಾಪ್ತಿಗಳಿದ್ದಾವೆ. ಇವಾಗ ಬಿಡದಿ ಇದೆ, ಬಿಡದಿ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಯಾವುದೋ ಒಂದು ಸ್ವಲ್ಪ ಬರ್ತದೆ, ಆನೇಕಲ್ ಪ್ಲಾನಿಂಗ್ ಅಥಾರಿಟಿ ಕೆಲವು ಬರ್ತದೆ. ಇವೆಲ್ಲ ತೆಗೆದಾಕಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಕಂಪ್ಲೀಟಾಗಿ BDA ವ್ಯಾಪ್ತಿ ಇಲ್ಲಬೇಕು. BDA ವ್ಯಾಪ್ತಿನೂ ಹೆಚ್ಚು ಮಾಡಬೇಕು. ಇನ್ನೊಂದು ಅದನ್ನು ನೀವು ಸ್ಪಷ್ಟವಾಗಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಮಿಕ್ಕಿದ್ದು ಏನು ಪಾಲಿಕೆಗಳನ್ನು ನಾವು ಡಿವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು. BBMP ವ್ಯಾಪ್ತಿಯಲ್ಲಿ ಇವತ್ತು ಇರೋದು 243 ನಮ್ಮ ಸರ್ಕಾರ ಇದ್ದಾಗ ಮಾಡ್ತು, ಈಗ 225 ಮಾಡಬೇಕು ಅಂತ ಇವತ್ತು ಸದ್ಯಕ್ಕೆ ಇರ್ತಕ್ಕಂಥದ್ದು. ಅದನ್ನು ನಾವು ಕೇವಲ ಅದನ್ನು ಮಾತ್ರ ಡಿವೈಡ್ ಮಾಡಿದ್ರೆ ಉಪಯೋಗ ಇಲ್ಲ. ಸೊ ಬೇರೆ ಏರಿಯಾನು ಕೂಡ ಸೇರಿಸ್ಕೊಂಡು ಅದನ್ನು BDA ವ್ಯಾಪ್ತಿಗೂ ಕೂಡ ಪ್ಲಾನಿಂಗ್ ಅಥಾರಿಟಿನೂ ತಂದು ಅದಕ್ಕೂ ಕೂಡ ಸೇರಿಸಿ ನೀವು ಡಿವೈಡ್ ಮಾಡೋವಾಗಿದ್ದರೆ ಅದು ಪ್ರಪೋರ್ಷನೇಟ್ ಆಗಿ ಅಲ್ಲಿ ಪಾಪ್ಯುಲೇಷನ್ ನೋಡಿಕೊಂಡು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿಕೊಂಡು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ನನ್ನ ಭಾವನೆ. ಇವತ್ತು ಒಂದು ಅಮೆಂಡ್ಮೆಂಟ್ ಅಂತ ತರೋದಕ್ಕೆ ನೀವು ಇದರಲ್ಲಿ ಬಂದಿದೆ ಕ್ಲಾಸ್ 100 ವಾರ್ಡ್ ಕಮಿಟಿ ಮೆಂಬರ್ನ ಮಾಡೋದಕ್ಕೆ ಅಂತ. ನಾವು ಅಲ್ಲಿ ಪ್ರಪೋಸ್ ಮಾಡಿದ್ದು ಆ ವಾರ್ಡ್ ಕಮಿಟಿಯಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಅವರು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಯಾರು ರಿಜಿಸ್ಟರ್ ಮಾಡಿರ್ತಾರೋ ಅವರು ಮೆಂಬರ್ ಮಾಡಬೇಕು ಅಂತಿದ್ವಿ. ಇಲ್ಲಿ ಕೇವಲ ವೋಟರ್ಸ್ ಅಂತ ಹಾಕ್ಬಿಟ್ಟಿದೆ. ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ರಿಜಿಸ್ಟರ್ ಆಗಿರುತ್ತೆ 1 2 ವರ್ಷ 3 ವರ್ಷ ಅಂಥವ್ರು ಒಂದು ರೆಪ್ರೆಸೆಂಟ್ ಮಾಡಬೇಕು, ಅವ್ರಿಗೂ 1-2 ಕೊಡಬೇಕು. ಇದ್ರಲ್ಲಿ ಬರೀ ವೋಟರ್ಸ್ ಅಂತ ಹಾಕ್ಬಿಟ್ಟಿದ್ದೀವಿ ಮತ್ತು ಕೇವಲ ಆಯ್ಕೆ ಅಂತ ಹಾಕ್ಬಿಟ್ಟಿದ್ದೀವಿ. ಆಯ್ಕೆ ಅಂದರೆ ನಮ್ಗೆ ಇಷ್ಟ ಬಂದವರೆಲ್ಲ ಆಯ್ಕೆ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಅಟ್ಲಿ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ ವಾರ್ಡ್ ಕಮಿಟಿಯಲ್ಲಿ, ಆ ಸ್ಟೇಕ್ ಹೋಲ್ಡರ್ಸ್ ಇರ್ತಕ್ಕಂಥವ್ರನ್ನ ತಗೊಬೇಕಾಗುತ್ತೆ ನಾವು. ಅದು ವಿಶೇಷವಾಗಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಇರ್ಬೋದು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರ್ಬೋದು, ಅಂಥವ್ರನ್ನೂ ಕೂಡ ಒಬ್ಬರನ್ನ ಸೇರಿಸ್ಕೊಂಡ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಬೇಕು. ಇಲ್ಲಾಂದರೆ ನಮಗೆ ಗೊತ್ತಿದೆ ರಾಜಕೀಯವಾಗಿ ಏನು ಮಾಡ್ತೀವಿ, ನಮ್ಮ ಕಾರ್ಯಕರ್ತರೇ ಇರ್ತಾರಲ್ಲಿ, ಅದು ಎಷ್ಟು ಉಪಯೋಗ ಆಗೋದಿಲ್ಲ ಅಂತ ನನ್ನ ಒಂದು ಭಾವನೆ. ಅದಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಫಸ್ಟ್ ನಿರ್ಣಯ ಮಾಡಿ ಈ ಒಂದು ಆ್ಯಕ್ಟನ್ನು ಅಪ್ಲೈ ಮಾಡಿದ್ರೆ ಹೆಚ್ಚು ಉಪಯುಕ್ತ ಅನ್ನೋದು ನನ್ನ ಭಾವನೆ.